ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವಾಗ ಕುಡಿತೀರಾ? ಸಮಾಧಾನ ಸಮಾಧಾನ ಸಮಾಧಾನ. ಸ್ಟೇಜ್ಗೆ ಹೋಗೋಣ ಬನ್ನಿ. ಹರ್ಷ, ವೆಲ್ಕಮ್ ಟು DKD 2025. ಜಡ್ಜಸ್, ಐ ಆಮ್ ವೆರಿ ಸಾರಿ ಬಿಕಾಸ್ ಅವ್ರದ್ದು ಅವ್ರ ಅಜ್ಜಿ ಶಿ ವಾಸ್ ಲಿಟ್ರಲಿ ಶಿವರಿಂಗ್. ರಚ್ಚು, ನಂಗೆ ಭಯ ಆಗೋಯ್ತು, ಅದಕ್ಕೆ ನಾನು ಅವ್ರನ್ನ ಇಲ್ಲೇ ಕರ್ಕೊಂಬಂದ್ಬಿಟ್ಟೆ. ಫಸ್ಟ್ ನಾವು ಅವ್ರ ಹತ್ರ ಕೇಳೋಣ. ಮೊಮ್ಮಗ ಸೆಲೆಕ್ಟ್ ಆಗಿದ್ದಾನೆ DKDಲಿ. ತುಂಬಾ ಸಂತೋಷ ಸರ್, ತುಂಬಾ ಸಂತೋಷ. ನನ್ನ ಮೊಮ್ಮಗ ನನ್ನ ಕಷ್ಟಪಟ್ಟು ಅಮ್ಮ, ಖುಷಿ ವಿಚಾರ ತಾನೆ, ಏನಕ್ಕೆ ಅಳ್ತಾ ಇದ್ದೀರಾ? ಮನೆ ಕೆಲಸ ಮಾಡಿ ಸಾಕಿದ್ಕು ನಂಗೆ ಇವತ್ತು ಸಾಕಾಯ್ತು. ಇಲ್ಲಿ ಗಂಟ ನನ್ ಬರೋಷ್ಟಾಯ್ತು. ನನಗೆ ತುಂಬಾ ಸಂತೋಷ ಆಯ್ತು ನನಗೆ. ಹರ್ಷ, ನಿಜವಾಗ್ಲೂ ನೀವು ತುಂಬಾ ಲಕ್ಕಿ ಹರ್ಷ, ತುಂಬಾ ಲಕ್ಕಿ ಅಂತ ಅಜ್ಜಿನ ಪಡೆಯೋದಕ್ಕೆ. ಎಷ್ಟೋ ವರ್ಷದಿಂದ ಟ್ರೈ ಮಾಡ್ತಿದ್ದೆ DKDಗೆ, ಬಟ್ ಸೀಸನ್ 6 ಅಲ್ಲಿ ಮೆಗಾ ಆಡಿಷನ್ ವರ್ಗೂ ಮಾಡಿ ತಿರ್ಗಾ ಅದಾದ್ಮೇಲೆ ಆಡಿಷನ್ ಕೊಟ್ಟಿದ್ದೆ. ಅದಾದ್ಮೇಲೆ ಆಗ್ತಿರ್ಲಿಲ್ಲ, ನನ್ಗೆ ಸಾಕಾಗ್ಬಿಟ್ಟಿತ್ತು. ಅದಾದ್ಮೇಲೆ ನಮ್ಮ ಅಜ್ಜಿನೇ ಪರಲ್ಲ ಮಾಡು ನೆಕ್ಸ್ಟ್ ಆದ್ರೂ ಬರ್ತ್ಯಾ ಆ ಥರ ಹೇಳಿ ಈ ಸತಿನೂ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿದೆ. ಈ ಸತಿ ಸೀಸನ್ 9 ಬಂದು ಆಯ್ಕೆನೂ ಆಗಿದ್ದೀರಾ ನೀವು. ಸೊ ನಿಜವಾಗ್ಲೂ ಈ ನಮ್ಮ ಫೈಟರ್ ಹರ್ಷಂಗ್ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಥ್ಯಾಂಕ್ ಯು ಮ್ಯಾಮ್. ಆಕ್ಚುಲಿ ನಾನು ಅಲ್ಲಿ ಮಾತಾಡ್ತಿದ್ದೆ, ಅವ್ರು ನನಗೆ ಹೇಳ್ತಾ ಇದ್ರು, ಅಣ್ಣ ಈ ಹುಡುಗ ರಿಯಲ್ ಲೈಫ್ ಫೈಟರ್ ಅಣ್ಣ. ಹುಟ್ಟಿದಾಗ ಈ ಮಗುಗೆ ಅವನ ಹೃದಯದಲ್ಲಿ ಒಂದು ಹೋಲ್ ಇತ್ತಣ್ಣ. 2 ವರ್ಷ ಮಗುಗೆ ಓಪನ್ ಹಾರ್ಟ್ ಸರ್ಜರಿ ಆಗಿ ಅಲ್ಲಿ ಫೈಟ್ ಮಾಡ್ಕೊಂಡು ಬಂದಂತ ಈ ಫೈಟರ್ ಇವತ್ತು DKDಯಲ್ಲಿ ಫೈಟ್ ಮಾಡಿ ಜಾಗವನ್ನ ಡಾನ್ಸ್ ಮೂಲಕ ಗೆದ್ದಿದ್ದಾನೆ ಅಣ್ಣ. ಬಹುಶಃ ಇವತ್ತು ಆ ಹೃದಯಕ್ಕೆ ಬೇಕಾಗಿರೋದು ಆ ಹೃದಯವಂತನ ಮೆಡಲ್ ಅಣ್ಣ. ಅಜ್ಜಿ, ಕರ್ಕೊಂಡೋಗಿ ಮೊಮ್ಮಗನ. ಅಣ್ಣ ಯಾವಾಗ್ಲೂ ಹೇಳ್ತಿರ್ತಾರೆ, ಎಂತ ಕಷ್ಟ, ಏನೇ ನೋವು ಬರ್ಲಿ, ಏನೇ ದುಃಖ ಬರ್ಲಿ, ಡಾನ್ಸ್ ಅನ್ನೋದು ನಮ್ಮ ಲೈಫಲ್ಲಿ ಯಾವಾಗ್ಲೂ ಖುಷಿ ಕೊಡುತ್ತೆ ಅಂತ ಹೇಳಿ. ಅದನ್ನ ನೀವು ಯಾವಾಗ್ಲೂ ನಂಬಿದ್ರಿ ಅಣ್ಣ. ಇವತ್ತಂತ ಎಲ್ಲ ಚಾಲೆಂಜಸ್ ನ ಫೇಸ್ ಮಾಡಿ ನಿಮ್ಮ ಕೈಯಾರಿ ಮೆಡಲ್ ಅನ್ನ ಪಡ್ಕೊಂಡಿದ್ದಾನೆ. ಹರ್ಷನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ?